ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ಒಂದು ಹುಡುಗ ಮದುವೆ ಆಗಬೇಕು ಅಂದರೆ ಅವನಿಗಿಷ್ಟವಾದಂಥ ಅವನಿಗಿರುವಂಥ ಟೇಸ್ಟ್ ತಕ್ಕಂತೆ ಹೆಣ್ಮಕ್ಳು ಸಿಗಬೇಕು ಮದುವೆ ಆಗೋಕ್ಕೆ ಅನ್ನೋದಾದರೆ ಏನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ದಿವಸ ಲವ್ ಮಾಡಿ ಮದುವೆ ಮಾಡ್ಕೊಳ್ತಾರೆ, ಡೈವರ್ಸ್ ಆಗ್ತಿದೆ. ಲವ್ ಮಾಡಿ ಮದುವೆ ಮಾಡ್ಕೊಳ್ತಾರೆ, ಭಾಳಷ್ಟು ಕಷ್ಟ ಅನುಭವಿಸ್ತಾರೆ. ಹೀಗಾಗಿ ಈ ಜನ್ಮದಲ್ಲಿ ಅವನಿಗೆ ಅಂತ ಹೆಣ್ಣು ಎಲ್ಲಿದೆಯೋ ಅದೇ ಹೆಣ್ಣು ಸಿಗಬೇಕು ಅನ್ನೋದಾದರೆ ಏನು ಮಾಡಬೇಕು ಅಂತ ನಾನು ಹೇಳಿದ್ದೆ. ರಾಂಗ್ ಅಡ್ರೆಸ್ಸಲ್ಲಿ ಹೋಗಿ ಮದುವೆ ಮಾಡ್ಕೊಂಬಿಡ್ತಾರೆ. ಯಾವುದೋ ಅಡ್ರೆಸ್ಸಲ್ಲಿ ಹೋಗಿ ಅವ್ರಿಗೆ ಮದುವೆ ಮಾಡ್ಕೊಂಬಿಡ್ತಾರೆ. ಅದು ಡೈವರ್ಸ್ ಅಂತೆ, ಇಲ್ಲ ವಿಧವೆ ಆಗ್ಬೋದು, ಇಲ್ಲ ವಿಧವಾ ಆಗ್ಬೋದು, ಇಲ್ಲ ಮಕ್ಕಳಾಗದೇ ಇರ್ಬೋದು. ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನ್ಗೆಲ್ಲ ಅಲ್ಲೋಗುತ್ತೆ ಮದುವೆ ಆದಮೇಲೆ. ಈ ಥರ ತೊಂದರೆಗಳೇ ಬೇಡ ಅನ್ನೋದಾಗಿದ್ದರೆ ನನ್ನ ಯೋಗ್ಯತೆ, ನನ್ನ ಆಯುಷ್ಯ ತಕ್ಕಂತೆ, ನನ್ನ ದುಡಿಮೆ ತಕ್ಕಂತೆ, ನನ್ನ ರೂಪ, ನನ್ನ ಆದಾಯ, ನನ್ನ ವಂಶ, ನನ್ನ ಕುಲ, ನನ್ನ ಒಂದು ಸಂಪ್ರದಾಯ, ನನ್ನ ನಡವಳಿಕೆ ತಕ್ಕಂತೆ ಮ್ಯಾಚ್ ಆಗುವಂಥ ಹುಡುಗಿ ಸಿಗಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ನಾನು ನಿನ್ನೆ ಸಂಚಿಕೆ ತಿಳಿಸ್ಕೊಟ್ಟಿದ್ದೆ. ಇವತ್ತು ಕೆಲವು ಜನಕ್ಕೆ ಏನು ತುಂಬ ಆಸೆ ಅಂದರೆ, ನಂಗೆ 3 ಜನ ಗಂಡ್ಮಕ್ಳು ಹೆಣ್ಮಕ್ಳೇ ಇಲ್ಲ ಅಂತಾರೆ. ನಂಗೆ 4 ಜನ ಗಂಡ್ಮಕ್ಳು ಹೆಣ್ಮಕ್ಳೇ ಇಲ್ಲ ಅಂತಾರೆ. ನಮಗೊಂದು ಹೆಣ್ಮಗು ಬೇಕು ಅನ್ನೋ ಒಂದು ಆಸೆ ಇರ್ತದೆ. ಕೆಲವರಿಗೆ ಗಂಡು ಮಕ್ಕಳೇ ಬೇಡಪ್ಪ, ಹೆಣ್ಮಕ್ಳೇ ಬೇಕು ಅಂತಾರೆ. ಇವತ್ತು ಹೆಣ್ಣು ಸಂತಾನಕ್ಕೆ ಭಾಳಷ್ಟು ಪ್ರಾಮುಖ್ಯತೆ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಹೆಣ್ಣಿನ ಸಂತತಿನೇ ಕಮ್ಮಿ ಆಗ್ತಾ ಇದೆ. ಕಳೆದ 4-5 ವರ್ಷದಿಂದ ನಾನು ನೋಡಿದಾಗ ನನ್ನ ಹತ್ರ ಸುಮಾರು ಒಂದು 2,000 ಹುಡುಗರು ಮದುವೆ ಆಗಿಲ್ಲ ಅಂತ ಬಂದಿದ್ದಾರೆ. 2,000 ಜನ ಹುಡುಗರಿಗೆ ಇನ್ನೂ ಹೆಣ್ಣು ಸಿಕ್ಕಿಲ್ಲ ಅಂದರೆ ಅಲ್ಲಿಗೆ ಅರ್ಥ ಏನು? ಗಂಡು ಹುಡುಗರ ಸಂತತಿ ಜಾಸ್ತಿ ಇದೆ, ಹೆಣ್ಮಕ್ಳ ಸಂತತಿ ಕಮ್ಮಿ ಆಗ್ತಿದೆ. ಇವಾಗ ಹೆಣ್ಮಕ್ಳೇ ಬೇಡ ಅಂತಾರೆ ಕೆಲವು ಜನ. ಅಲ್ಲ, ಕೆಲವರು ಹೆಣ್ಮಕ್ಳೇ ಬೇಕು ಅಂತಾರೆ. ಸುಮಾರು ಜನ ನಮಗೆ ಒಂದು ಗಂಡಿದೆ, ಒಂದು ಹೆಣ್ಣಾಗಬೇಕು ಅಂತ ಆಸೆ, ನಮ್ಗೆ ಗಂಡು ಮಕ್ಕಳೇ ಬೇಡ ಹೆಣ್ಮಕ್ಳು ಬೇಕು ಅಂತಾರೆ ಕೆಲವರು. ಕೆಲವರು ಹೆಣ್ಮಕ್ಳೇ ಬೇಡಪ್ಪ ಅನ್ನೋರು ಇದ್ದಾರೆ. ಹೆಣ್ಮಕ್ಳೇ ಬೇಡ ಅಂದರೆ ನಾಳೆ ಸಂತಾನೋತ್ಪತ್ತಿ ಹೆಂಗಾಗತ್ತೆ? ಇದು ಭಾಳ ಪ್ರಶ್ನೆ. ಇವತ್ತಿನ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಒಂದು 100 ಜನ ಗಂಡು ಮಕ್ಕಳು ನಿಲ್ಲಿಸಿದ್ರೆ ಎಲ್ಲ ಜಾತಿಯವ್ರದ್ದು, ಅವ್ರಿಗೆ 100ರಲ್ಲಿ ಒಂದು 20 ಜನಕ್ಕೆ ಮಾತ್ರ ಹೆಣ್ಣು ಸಿಗ್ತಾರೆ. ಇನ್ನು 80 ಜನಕ್ಕೆ ಹೆಣ್ಣೇ ಸಿಗಲ್ಲ ಮದುವೆ ಆಗೋಕ್ಕೆ. ಯಾಕೆಂದರೆ ಹೆಣ್ಣಿನ ರೇಷಿಯೋ ಇವತ್ತು ಕಮ್ಮಿ ಆಗ್ತಾ ಇದೆ. ಹೆಣ್ಣಾಯಿತು ಅಂದರೆ ಸಾಯಿಸ್ಬಿಡ್ತಾರೆ. ಹೆಣ್ಣಾಯಿತು ಅಂತ ತೊಗೊಂಡು ಎಲ್ಲೋ ತಿಪ್ಪೆಗುಂಡಿ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ. ಹೆಣ್ಣಾಯಿತು ಅಂದರೆ ಏನೋ ಒಂದು ಯಾರಿಗೋ ಕೊಟ್ಬಿಡ್ತಾರೆ. ಸಂತಾನೋತ್ಪತ್ತಿ ಆಗುತ್ತೆ, ಹೆಣ್ಣು ಸಂತಾನ, ಆದರೆ ಸಾಕೋಕ್ಕಾಗ್ತಿಲ್ಲ. ಹೆಣ್ಣು ಯಾಕೆ ಕೊಡ್ತು? ಬೇಡವೇ ಬೇಡ. ಹೆಣ್ಣಾದರೆ ನಮಗೆ ಲಾಸು, ಗಂಡಾದರೆ ಪ್ರಾಫಿಟ್ ಅಂತೆ. ಹೆಂಗೆ ಪ್ರಾಫಿಟ್ಟು? ಹೆಣ್ಣಿನ ಕಡೆಯಿಂದ ವರದಕ್ಷಿಣೆ ಕೊಡ್ತಾರಲ್ಲ, ಕಾರ್ ಕೊಡ್ತಾರೆ, ಸೈಟ್ ಕೊಡ್ತಾರೆ, ಮನೆ ಕೊಡ್ತಾರೆ. ಹೆಣ್ಣಾದ್ರೆ ನಾವೇ ಎಲ್ಲ ಕೊಡಬೇಕು, ನಮ್ಗೆ ಆದಾಯ ಇಲ್ಲ, ನಾವು ಶ್ರೀಮಂತರಲ್ಲ, ಹೆಣ್ಮಕ್ಳೇ ಬೇಡ ಅಂತ ಹೇಳ್ತಾರೆ. ಈ ಕಲಿಯುಗದಲ್ಲಿ ಹೆಣ್ಣಿಗೆ ಏನು ರೈಟ್ಸ್ ಇದೆಯೋ ಅಷ್ಟೇ ರೈಟ್ಸು ಗಂಡಿಗೂ ಇದೆ ಅಂತ ಎಲ್ಲರೂ ಮರ್ತುಬಿಟ್ಟಿದ್ದಾರೆ. ಕೆಲವು ಮನೆಯಲ್ಲಿ 3-4 ಹೆಣ್ಮಕ್ಳು, ಗಂಡು ಮಗು ಆಗತ್ತೆ ಅಂತೇಳಿ ಟ್ರೈ ಮಾಡಿ ಕೊನೆಗೆ ಎಲ್ಲ ಹೆಣ್ಮಕ್ಳೇ, ಗಂಡು ಮಕ್ಕಳೇ ಇಲ್ಲ. ಈಗ ಅವ್ರದ್ದು ಒಂದು ದೊಡ್ಡ ಪರದಾಟ. ಈ ಹೆಣ್ಮಕ್ಳಿಗೆ ಒಬ್ಬೊಬ್ರಿಗೆ 5-10 ಲಕ್ಷ ರೂಪಾಯಿ ಖರ್ಚಿಟ್ಟು ಮದುವೆ ಮಾಡಬೇಕು. ಎಲ್ಲಿ ತರಲಿ? ಆದಾಯ ಇಲ್ಲ, ಸ್ವಂತ ಮನೆ ಇಲ್ಲ ಅಂತಾರೆ, ಸೈಟ್ ಇಲ್ಲ, ಹೆಂಗಿವ್ರ ಮನೆ ಮಗಳು ಮದುವೆ ಮಾಡ್ಕೊಳ್ಳೋದು? ಅಪ್ಪ ನೋಡಿದ್ರೆ ಬೇರೆ ಪ್ರೈವೇಟ್ ಕಂಪ್ನಿ, ಹೆಣ್ಣಿನ ಮನೇಲಿ ಆಸ್ತಿ ಇಲ್ಲ ಅಂತ ಹೇಳಿ ಹೆಣ್ಮಕ್ಳನ್ನು ಮದುವೆ ಆಗ್ತಿಲ್ಲ. ಕೆಲವು ಕಡೆ ಎಣ್ಣೆ ಸಿಗ್ತಿಲ್ಲ ಅಂಥೇಳಿ ಹೆಂಗಾರು ಮಾಡಿ ನಾವೇ ಮದುವೆ ಮಾಡ್ಕೊಂಡು ಹೋಗ್ತೀವಿ ಖರ್ಚಿಟ್ಟು ಅಂಥೇಳಿ, ತಾವೇ ಖರ್ಚಾಕಿ ಹೆಣ್ಮಕ್ಳು ಮದುವೆ ಮಾಡ್ಕೊಂಡು ಹೋಗುವಂಥ ಜನನೂ ಇದ್ದಾರೆ ಜಗತ್ತಲ್ಲಿ. ಮೊನ್ನೆ ಬಂದಿದ್ರು, ಹೇಳ್ತಾರೋ ನಮ್ಮ ಮಗನಿಗೆ ಹೆಣ್ಣು ನೋಡಿ 5 ವರ್ಷ ಆಯಿತು, ಸಿಕ್ಕಿಲ್ಲ, 32 ಆಗೋಯ್ತು. ಕೊನೆಗೆ ಯಾರೋ ಒಂದು ಹುಡುಗಿ ತೋರಿಸಿದ್ರು, ಬಡವ್ರ ಮನೆ ಹುಡುಗಿ. ನಾವೇ ಖರ್ಚಾಕಿ ಮದುವೆ ಮಾಡ್ಕೊಂಡು, ಅವ್ರಿಗೆ ಒಂದು ಪೈಸನೂ ನಾವು ಖರ್ಚು ಮಾಡಿಸಿಲ್ಲ, ನಾವೇ 10 ಲಕ್ಷ ಖರ್ಚು ಮಾಡಿ ನನ್ನ ಮಗನಿಗೆ ಅವ್ರ ಮನೆ ಹೆಣ್ಣು ಕರ್ಕೊಂಬಂದು ಮದುವೆ ಮಾಡ್ಕೊಂಡ್ವಿ ಅಂತೇಳಿ ನನಗೆ ಇನ್ವಿಟೇಷನ್ ಕೊಡೋಕ್ಕೆ ಬಂದಿದ್ದರು. ಕೆಲವು ಕಡೆ ಏನಾಗ್ಬಿಟ್ಟಿದೆ ಅಂದರೆ, ಈಗ ಇವತ್ತಿನ ಒಂದು ಮಾಡರ್ನ್ ಕಂಪ್ಯೂಟರ್ ಯುಗದಲ್ಲಿ ಕಡೆ ಪಕ್ಷ ಒಂದು 200 ಜನಕ್ಕಾರು ಊಟ ಹಾಕ್ಸ್ಬೇಕು ಮದುವೆ ಮಾಡಿ. ಗಂಡಿನ ಕಡೆಯವರು 100 ಜನ, ಹೆಣ್ಣಿನ ಕಡೆ 100 ಜನ. ಅದಕ್ಕೂ ಚೈತನ್ಯ ಶಕ್ತಿ ಇಲ್ಲ. ಎಷ್ಟೋ ಜನ ಪಾಪ ಬಡವ್ರಿಗೆ ಮಾಡೋಕ್ಕಾಗ್ತಿಲ್ಲ.
ಹೀಗಾಗಿ ಕೆಲವು ಹೆಣ್ಮಕ್ಳಿಗೆ ಮದುವೆನೇ ಆಗದೇ ಹಾಗೇ ಇದ್ದಾರೆ. ಏಜ್ ಆಗ್ತಾ ಆಗ್ತಾ ಮುಟ್ಟಾಗೋದು ನಿಂತೋಗಿದೆ. ಯಾವಾಗ ಹೆಣ್ಮಕ್ಳು ಮುಟ್ಟಾಗೋದು ನಿಂತೋಯ್ತು, ಮದುವೆ ಮಾಡಿದ್ರೆ ಏನು ಲಾಭ ಇಲ್ಲ, ಯಾಕೆಂದ್ರೆ ಮಕ್ಕಳೇ ಆಗಲ್ವಲ್ಲ, ಮೆನೋಪಾಸ್ ಆಯಿತು. ಇತ್ತೀಚೆಗೆ ನಾನು ನೋಡ್ತಿರೋ ಹಾಗೆ 28 ವರ್ಷಕ್ಕೆ ಹೆಣ್ಮಕ್ಳಿಗೆ ಮಕ್ಕಳೇ ಆಗಿಲ್ಲ, ಆಗಲೇ ಮುಟ್ಟು ನಿಂತೋಗ್ತಾ ಇದೆ. 3 ತಿಂಗಳು ಒಂದ್ಸಲ ಮುಟ್ಟಾಕ್ತಾರೆ, 6 ತಿಂಗಳು ಒಂದ್ಸಲ ಮುಟ್ಟಾಕ್ತಾರೆ, ಇಲ್ಲ ಮುಟ್ಟೆ ಆಗೋದಿಲ್ಲ, ಇಲ್ಲ ಬ್ಲೀಡಿಂಗ್ ಆಗೋದಿಲ್ಲ. ಈಗ ಹಲವಾರು ಸಮಸ್ಯೆಗಳು ಹೆಣ್ಮಕ್ಳಲ್ಲಿ ಬಂದಿರೋದ್ರಿಂದ ಮಕ್ಕಳು ಕೂಡ ಆಗ್ತಿಲ್ಲ. ಹೀಗಾಗಿ ಸಂತಾನೋತ್ಪತ್ತಿನೇ ಆಗ್ತಿಲ್ಲ. ಗಂಡೋ ಹೆಣ್ಣೋ ಏನೋ ಆಗಲಿ, ಒಟ್ಟಿನಲ್ಲಿ ಮದುವೆ ಆಗಿದೆ, ಮಕ್ಕಳಾಗ್ತಿಲ್ಲ. ಈ ಥರದೆಲ್ಲ ದೋಷಗಳಿದ್ದಾಗ ಹೆಣ್ಣಿನ ಸಂತತಿ ಕಮ್ಮಿ ಆಗ್ತಾ ಇದೆ. ನನ್ನ ಒಂದು ರಿಸರ್ಚ್ ಪ್ರಕಾರ, ಸಂಶೋಧನೆ ಪ್ರಕಾರ, ಇನ್ನು 5 ವರ್ಷ ಆದಮೇಲೆ ಹೆಣ್ಮಕ್ಳೇ ಸಿಗೋದು ಕಷ್ಟ ಆಗ್ತದೆ. ಇನ್ನೊಂದು 15 ವರ್ಷ ಹತ್ತತ್ರ ಬಂದಾಗ ಒಂದು ಹುಡುಗಿನ 2 ಮದುವೆ ಮಾಡ್ಕೋತಾರೆ, 3 ಜನ ಮಾಡ್ಕೋತಾರೆ. ಯಾಕೆಂದರೆ ಎಣ್ಣೆ ಸಿಗ್ತಿಲ್ಲ. ನೀನು ಅವಳ ಹತ್ರ 2 ವರ್ಷ ಇರೋ, ನಿನ್ನ ಹೆಂಡ್ತಿನ ನನ್ನ ಹತ್ರ ಕಳಿಸು, ನಾನು 2 ವರ್ಷ ಇಟ್ಕೋತೀನಿ, ಆಮೇಲೆ ನಾನು 2 ವರ್ಷ ಆದಮೇಲೆ ಇನ್ನೊಬ್ಬರ ಹತ್ರ ಕಳಿಸ್ತೀನಿ, ಯಾಕೆಂದರೆ ಸಂತಾನೋತ್ಪತ್ತಿ ಬೇಕು. ಈ ಥರ ಆಗತ್ತೆ ಅಂತ ಬಹುಶಃ ಹೇಳುತ್ತೆ. ಆ ಲೆವೆಲ್ ಬರ್ತದೆ. ಒಂದೇ ಹುಡುಗಿ 3-4 ಜನ ಜೊತೆ ಸಂಸಾರ ಮಾಡಬೇಕಾಗಿ ಬರ್ತದೆ, ಯಾಕೆಂದರೆ ಸಂತಾನೋತ್ಪತ್ತಿಗೆ. ಯಾಕೆ ಅವ್ರ ಜಾತಿಲಿ ಎಣ್ಣೆ ಸಿಗ್ತಿಲ್ಲ. ಮದುವೆ ಆಗಿದ್ದಾರೆ, ಹೆಣ್ಣು ಇಲ್ಲ, ಗಂಡು ಇಲ್ಲ, ಮಕ್ಕಳಾಗ್ತಾ ಇಲ್ಲ. ಈ ಥರ ದತ್ತು ತಗೊಳ್ಳೋಣ ಅಂದರೆ ದತ್ತೂ ಸಿಗ್ತಿಲ್ಲ. ಕಾಯ್ಬೇಕಂತೆ, ವರ್ಷಗಟ್ಟಲೆ ದತ್ತು ತೊಗೋಬೇಕಂದ್ರೆ ವರ್ಷಗಟ್ಟಲೆ ಕಾಯ್ಬೇಕು ನಾವು ಅಂತಾರೆ. ಅದು ಸುಲಭ ಸಿಗೋದಿಲ್ಲ ಈಗ ದತ್ತು ಅಂತಾರೆ. ದತ್ತು ಮಕ್ಕಳು ತಗೊಳಕ್ಕಾಗ್ತಿಲ್ಲ ಅಂತ. ಹೀಗೆ ಹೆಣ್ಣಿನ ಕೊರತೆ ಭಾಳಷ್ಟಿದೆ ಸಮಾಜದಲ್ಲಿ. ಇವಾಗ ಹೆಣ್ಣು ಮಕ್ಕಳ ಹತ್ಯಾ ದೋಷ ಜಾಸ್ತಿ ಆಗ್ತಿದೆ. ಮದುವೆ ಮುಂಚೆನೇ ಸಾಯಿಸ್ಬಿಡ್ತಾರೆ, ಇಲ್ಲ ಮದುವೆ ಆದಮೇಲೆ ಸಾಯಿಸ್ಬಿಡ್ತಾರೆ. ಹೀಗಾಗಿ ವಂಶ ಅಭಿವೃದ್ಧಿ ಆಗ್ತಿಲ್ಲ, ಹೆಣ್ಣಾಗಲಿ ಗಂಡಾಗಲಿ. ನಾನು ಆಗಲೇ ಹೇಳಿದಾಗೆ 3 ಜನ ಗಂಡಸರು ಒಂದೇ ಹುಡುಗಿನ ಮದುವೆ ಮಾಡ್ಕೊಳ್ತಾರೆ. ಯಾಕಂದರೆ ಅವರವ್ರ ಗೋತ್ರದಲ್ಲಿ ಮಕ್ಕಳಾಗಬೇಕು. ನನ್ನಿಂದ ಮಗು ಆದರೆ ಸಾಕು, ಆಮೇಲೆ ನೀನೇ ಇಟ್ಕೊ, ನೀನು ಹೆಂಡ್ತಿ ನೀನೇ ಇಟ್ಕೊ, ಒಟ್ನಲ್ಲಿ ನಂಗೆ ಮಗು ಮಾಡಿಕೊಡ್ಲಿ ಸಾಕು, ಮಗು ಹೆತ್ತು ಕೊಡಲಿ ಅನ್ನೋ ಲೆವೆಲು ಬರ್ತದೆ. ಆ ಲೆವೆಲ್ಲಿಗೆ ಸಮಾಜ ರೀಚ್ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಆದ್ದರಿಂದ ಮನೆಗೊಂದು ಹೆಣ್ಣು ಮಗು ಇರಬೇಕಂತೆ. ಮನೆಗೊಂದು ಹೆಣ್ಣು ಮಗು ಇದ್ದಾಗ ಒಂದು ರೀತಿ ಭಾಳ ವಿಶೇಷತೆ. ಮನೆ ತುಂಬ ಗಂಡು ಮಕ್ಕಳಿದೆ, ಅವ್ನು ನೋಡಿದ್ರೆ ಕುಡಿತಾನೆ, ಸೇತ್ತಾನೆ, ಇದು ಮಾಡ್ತಾನೆ. 2ನೇ ಮಗ ಮೊಂಡ, ಮಾತೆ ಕೇಳಲ್ಲ. 3ನೇವನು ವಿಚಿತ್ರ ರೌಡಿ. ಇದೇ ಕಂಪ್ಲೀಟ್ ಗಂಡೆತ್ತಿರೋರ ಮನೆಯಲ್ಲಿ, ಗಂಡು ಮಕ್ಕಳಿರೋರ ಮನೆಯಲ್ಲಿ. ಅದಕ್ಕೆ ಮನೆಗೊಂದು ಹೆಣ್ಣಿದ್ದಾಗ ತಂದೆ ತಾಯಿಗೂ ಒಂದು ಶೋಭ. ಮನೆಗೊಂದು ಹೆಣ್ಣಿದ್ದಾಗ ಅಟ್ಲೀಸ್ಟ್ ಗಂಡು ಮಗ ಕೈ ಬಿಟ್ಟವ್ರು ಹೆಣ್ಮಗಳು ಸಾಕ್ತಾಳೆ. ಗಂಡು ಮಗ ಏನು ಮಾಡೋಕ್ಕಾಗಲಿ ಅಂದರೆ ಹೆಣ್ಮಗಳಾರು ಹೆಂಗೋ ಒಂದು ಮಾಡಿ ತಂದೆ ತಾಯಿನ ವಯಸ್ಸಾದ ಕಾಲಕ್ಕೆ ನೋಡ್ಕೊಳ್ತಾಳೆ. ಅದಕ್ಕೆ ಹೆಣ್ಣು ಸಂತಾನ ಇರಬೇಕು ಅಂತ ನನ್ನ ಒಂದು ಅನಿಸಿಕೆ. ನನ್ನ ಒಂದು ತುಂಬ ದುಃಖದ ಸಂಗತಿ ಏನೆಂದರೆ, 5-6 ವರ್ಷ ಆದಮೇಲೆ ಹೆಣ್ಮಕ್ಳನ್ನ ಶೇರಿಂಗ್ ಅಂತ ಹೇಳ್ತಲ್ಲ. ಈಗ ಈ ರೂಮ್ ನಿನಗೆ, ಆ ರೂಮ್ ನಮಗೆ, ಈ ಸೈಟ್ ನನಗೆ, ಈ ಸೈಟ್ ನಿನಗೆ. ಕಾರ್ ಪೂಲಿಂಗ್, ಕಾರಲ್ಲಿ ಒಬ್ಬನೇ ಕಾರು, ಒಬ್ಬನೇ ಡ್ರೈವರು, ಇನ್ನು 4 ಜನ ಶೇರ್ ಮಾಡೋದು ಪೆಟ್ರೋಲ್ ಚಾರ್ಜ್. ಕಾರ್ ಪೂಲಿಂಗ್ ಅಂತ ಬರ್ತಾಯಿದೆ ಈಗ. ಆಮೇಲೆ ಈಗ ಎಲ್ಲ ಒಂದು ಪಿ ಜಿ ಎಲ್ಲ ಮಾಡಿಬಿಟ್ಟಿದ್ದಾರೆ, ಲೇಡೀಸ್ ಪಿ ಜಿ, ಜೆಂಟ್ಸ್ ಪಿ ಜಿ ಅಂತ. ಈ ಲೆವೆಲ್ಗೆ ಹೋಗುತ್ತೆ ಮುಂದೆ ಹೋಗ್ತಾ. ಯಾಕಂದರೆ ಅಷ್ಟು ಲೆವೆಲ್ಗೆ ಹೋಗುತ್ತೆ ಹೆಣ್ಣು ಸಂತಾನದಲ್ಲಿ, ಈ ವಿಚಾರದಲ್ಲಿ. ಅದಕ್ಕೆ ಮದುವೆ ಆದ ತಕ್ಷಣ ಮೊದಲನೇದು ಆಗಲಿ ಎರಡನೇದಾಗಲಿ ಹೆಣ್ಮಗು ಆದರೆ ಒಳ್ಳೆಯದು. ಅಯ್ಯೋ ಗಂಡಾಗಲಿಲ್ಲ ಮೊದಲೇ ಹೆಣ್ಣಾಯಿತು ಅಂತ ಕೊರಗಬೇಡಿ, ಯಾಕೆಂದರೆ ಆ ಹೆಣ್ಣೇ ನಿಮಗೆ ಸಂಪತ್ತು ಮುಂದೆ ಹೋಗ್ತಾ. ಹೆಂಗಿದೆ ಅಂದರೆ, ನಾನು ಹೇಳಿದ್ರೆ 10 ವರ್ಷ ಆದಮೇಲೆ, 12 ವರ್ಷ ಆದಮೇಲೂ ಹೀಗೆ ಹಿಂದೆ ವರದಕ್ಷಿಣೆ ಕೊಡ್ತಿದ್ರು. ನೋಡಪ್ಪ ನನ್ನ ಮಗಳಿದ್ದಾಳೆ, ನೀನು ಮದುವೆ ಆಗು, ಒಂದು ಸೈಟ್ ಕೊಡ್ತೀನಿ, ಕಾರ್ ಕೊಡ್ತೀನಿ ಅಂತ. ನಾನು ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಒಬ್ಬರು ರೆಡ್ಡಿ ಅಂತ, ನಾನು ಫುಲ್ ಹೆಸ್ರು ಹೇಳೋಕ್ಕೆ ಇಷ್ಟಪಡಲ್ಲ, ನನ್ನ ಕ್ಲಾಸ್ಮೇಟ್ ರೆಡ್ಡಿ. ಅವನು ಇಂಜಿನಿಯರಿಂಗ್ಗೆ ಅವನಾಗಿದ್ದೊಂದು ಬಂದಿಲ್ಲ. ಅವನು ಹೆಣ್ಣು ಕೊಡೋರು ಇವನಿಗೆ ಇಂಜಿನಿಯರಿಂಗ್ ಸೇರಿಸಿದ್ದಾರೆ. ಇಂಜಿನಿಯರಿಂಗ್ಗೆ ಡೊನೇಷನ್ ಕೊಟ್ಟು ಫೀಸ್ ಕಟ್ಟಿ ಅವನಿಗೆ ಖರ್ಚು ವೆಚ್ಚ ಎಲ್ಲ ನೋಡಿಕೊಂಡು ಅವನು ಇಂಜಿನಿಯರ್ ಆದಮೇಲೆ ಅವಳ ಮಗಳ ಕೊಡೋದಂತೆ. ಅವನು ಇನ್ನೂ ಇಂಜಿನಿಯರೇ ಆಗಿಲ್ಲ, ಆಗಲೇ ಹೆಣ್ಣೆತ್ತಿರೋರು ಅವನಿಗೆ ಇಂಜಿನಿಯರಿಂಗ್ಗೆ ಕೋರ್ಸಿಗೆ ಸೇರಿಸಿ ಇಂಜಿನಿಯರ್ ಮಾಡಿಸ್ಬಿಟ್ಟು ಆಮೇಲೆ ಸೈಟು, ಕಾರು, ಬ್ರೇಸ್ಲೆಟ್ಟು, ಚಿನ್ನ, ಮತ್ತು ಅವರಿಬ್ಬರು ಮಾಡಬೇಕಾಗಿ ಸಂಸಾರ ಮಾಡಬೇಕಾದ್ರೆ ಬೇಕಾದಂಥ ಮಂಚ, ಟಿ ವಿ, ಸೋಫಾ ಎಲ್ಲ ಪ್ರತಿಯೊಂದೂ. ಆವಾಗ ನಾನು ಹೇಳ್ತಾ ಇದ್ದು 35 ವರ್ಷದಿಂದ. ಆವಾಗಲೇ ಅವನು ಸುಮಾರು ಇನ್ನೊಂದು 1 ಕೋಟಿ ಹತ್ತಿರ ವರದಕ್ಷಿಣೆ ಹೋಗಿದೆ.
ಅಲ್ಲಿ ಬುಕ್ ಮಾಡ್ಕೊಂಡ್ಬಿಡ್ತಾರೆ. ನನಗೊಬ್ಳು ಮಗಳಿದ್ದಾಳ, ನಿಮ್ಮ ಮಗ ಇದ್ದಾನ, ನಿಮ್ಮ ಮಗನ ಎಜುಕೇಷನ್ ನಾನು ನೋಡ್ಕೋತೀನಿ, ಡಾಕ್ಟ್ರ್ ಆಗ್ತಾನೆ ಆಗಲಿ, ಇಂಜಿನಿಯರ್ ಆಗ್ತಾನೆ, ನಾನು ಎಲ್ಲ ಓದಿಸ್ತೀನಿ, ಆದರೆ ನೀವು ನನ್ನ ಮಗಳನ್ನ ಸೊಸೆ ಮಾಡ್ಕೋಬೇಕು. ಏನಪ್ಪ ನೀನು ನನ್ನ ಮಗಳು ಮದುವೆ ಮಾಡ್ಕೋ. ಇದು ಡೈರೆಕ್ಟೋ ಇಂಡೈರೆಕ್ಟೋ ವರದಕ್ಷಿಣೆ. ಇದು ಈಗಿನ 10 ವರ್ಷ ಆದಮೇಲೆ ಎಣ್ಣೆ ಸಿಕ್ಕಲಿಲ್ಲ ಅಂದ್ರೆ ಹೆಣ್ಣಿನ ಅಪ್ಪ ಅಮ್ಮನಿಗೆ ಕೈ ತುಂಬ ದುಡ್ಡು ಕೊಟ್ಟು ಅವ್ರಿಗೇನು ಬೇಕೋ ಎಲ್ಲ ಸೌಕರ್ಯ ಮಾಡಿಕೊಟ್ಟು ಅವ್ರ ಮನೆ ಹೆಣ್ಣನ್ನು ಮದುವೆ ಮಾಡ್ಕೋವಂಥ ಸ್ಥಿತಿ ಬರ್ತದೆ. ವಧು ದಕ್ಷಿಣೆ ಅಂತ ಆಗುತ್ತಾಗ. ಇಷ್ಟು ದಿವಸ ವರದಕ್ಷಿಣೆ ಗಲಾಟೆ, ವರದಕ್ಷಿಣೆ ಮೇಲೆ ಕೇಸು ಕಿರುಕುಳ, ವರದಕ್ಷಿಣೆ ಆಸೆ ಮೇಲೆ ಪೊಲೀಸ್ ಕೇಸು ಕಂಪ್ಲೇಂಟ್ ಎಲ್ಲ ಮಾಡಿ ಕೋರ್ಟು ಜೈಲಿಗೆ ಹೋಗ್ತಿದ್ರು. ಇನ್ಮೇಲೆ ಹೋಗ್ತಾ ಹೋಗ್ತಾ ವಧು ದಕ್ಷಿಣೆ ಅಂತ ಹೇಳಿ ಹೆಣ್ಣಿಗೆ ದುಡ್ಡು ಕೊಟ್ಟು ಮದುವೆ ಮಾಡ್ಕೊಂಬರೋ ಈ ಸಂಭ್ರಮ ಬರ್ತದೆ. ಹಾಗಾದರೆ ಹೆಣ್ಮಕ್ಳನ್ನ ಯಾಕೆ ನಾವು ಹೇರಬಾರ್ದು ಅಂತ ಪ್ರಶ್ನೆ ಬಂತು. ಹುಡುಗಿಗೆ ಕೋಟಿಗಟ್ಟಲೆ ದುಡ್ಡು ಕೊಟ್ಟು ಮದುವೆ ಮಾಡ್ಕೊಳ್ಳೋದಾರೆ, ಅರ್ಧ ಡಜನ್ ಹೆಣ್ಮಕ್ಳಾಗಲಿ ಬಿಡಿ, ಒಂದೊಂದು ಹುಡುಗಿಗೆ 2 ಕೋಟಿ ಕೊಟ್ಟು ಮದುವೆ ಮಾಡ್ಕೊಂಡು ಹೋಗ್ತಾರಂದರೆ ನಾವು ಬದುಕಿರೋವರೆಗೂ ಅಷ್ಟು ದುಡಿಯೋಕ್ಕಾಗಲ್ಲ. ಏನಪ್ಪ ನಮ್ಮಲ್ಲಿ 5 ಹೆಣ್ಮಕ್ಳಿದ್ದಾರೆ, ಅವನಿಗೂ ಹೆಣ್ಣು ಬೇಕೀಗ, ಯಾಕಂದರೆ ಸಂತಾನೋತ್ಪತ್ತಿ ವಂಶ ಅಭಿವೃದ್ಧಿ ಆಗಬೇಕು, ಹೆಣ್ಣು ಸಿಗ್ತಿಲ್ಲ, ಯಾವ ಜಾತಿನೋ ಏನೋ ಆಯಿತು, ನಿಮ್ಮಲ್ಲಿ ಬಡತನವ 1-2 ಕೋಟಿ ಕೊಡ್ತೀನಿ, ನಿಮ್ಮ ಹುಡುಗಿ ಕೊಡಿ, ನಾನು ಮದುವೆ ಮಾಡ್ಕೋತೀನಿ, ಕ್ಲೋಸ್. ಈ ಲೆವೆಲ್ಗೆ ಸಮಾಜ ಸೃಷ್ಟಿಯಾಗತ್ತೆ. ಇದು ಕಲಿಯುಗದ ಪ್ರಥಮ ಪಾದದ ಲಕ್ಷಣಗಳು. ಇದೆಲ್ಲ ಸಿಂಪ್ಟಮ್ಸ್. ಇನ್ನೆಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಮದುವೆ ಮಾಡ್ಕೊಂಡಿದ್ದೀನಿ, ನನ್ನ ಹೆಂಡತಿಗೆ ಮಕ್ಕಳೇ ಆಗ್ತಿಲ್ಲ, ಅವಳಲ್ಲೇನೋ ದೋಷ ಇದೆ, ಮಗು ಆಗಲ್ಲ ಅಂತಾರೆ. ಆಗ ಅವನಿಗೆ ಮಗು ಬೇಕೀಗ. ಹೆಂಡ್ತಿನೇ ಹೇಳ್ತಾಳೆ, ನೀವು ಇನ್ಯಾವುದೋ ಹೆಂಗಸನ್ನ ಹೋಗಿ ಸಂಪರ್ಕ ಮಾಡಿ ಅವಳಿಂದ ಮಗು ಪಡ್ಕೊಂಬನ್ನಿ, ನಾನು ನೋಡ್ಕೋತೀನಿ, ನಾನು ಸಾಕ್ತೀನಿ ಅಂತ. ಈ ಥರ ಸಿಸ್ಟಮು ಒಂದು ಬರ್ತದೆ ಮುಂದೆ. ಅದರಿಂದ ಇವತ್ತು ಸಮಾಜಕ್ಕೆ ಆರೋಗ್ಯವಂತಳು, ಗುಣವಂತಳು, ವಿದ್ಯಾವಂತಳು ಮತ್ತು ಮಕ್ಕಳನ್ನು ಕೊಡುವಂಥ ಶರೀರ ಉಳ್ಳವಳು ಹೆಣ್ಣು ಮಕ್ಕಳು ಸಮಾಜದಲ್ಲಿ ಬೇಕು. ಇಲ್ಲಾಂದರೆ ಬರೀ ಗಂಡು ಸಂತಾನ ಆಗಿ ಜಗತ್ತಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ. ಸ್ತ್ರೀ ಪುರುಷ ಶಕ್ತಿ ಇಂಬ್ಯಾಲೆನ್ಸ್ ಆಗಿಬಿಡ್ತದೆ. ಪುರುಷರು ಜಾಸ್ತಿ ಆದರೆ ಸ್ತ್ರೀ ಕಮ್ಮಿ ಆಗಿಬಿಡ್ತಾರೆ. ಸ್ತ್ರೀ ಪುರುಷರು ಸಮಾನವಾಗಿದ್ದಾಗ ಜಗತ್ತಿನಲ್ಲಿ ವೈಬ್ರೇಷನ್ ಇರ್ತದೆ ಅಂತ ಹೇಳಿ ಬ್ರಹ್ಮವೈವಸ್ವತ ಪುರಾಣದಲ್ಲಿ ಬ್ರಹ್ಮಾಂಡ ನಡೆಸೋ ರೀತಿಯಲ್ಲಿ ಬ್ರಹ್ಮಾಂಡ ಪುರಾಣ ಜಗತ್ತು ಹೇಗಿದೆ ಹೇಗಾಗತ್ತೆ ಅಂತ ಹೇಳುತ್ತೆ. ಬ್ರಹ್ಮವೈವಸ್ವತ ಪುರಾಣ ಜಗತ್ತು ಹೆಂಗೆ ನಡೀತದೆ, ದ ಫಂಕ್ಷನಾಲಿಟೀಸ್ ಆಫ್ ಯೂನಿವರ್ಸ್, ಜಗತ್ತಿನ ಕಾರ್ಯಚಟುವಟಿಕೆ ಹೇಗಿರ್ತದೆ ಪ್ರಕೃತಿಯಿಂದ ಮಾನವರಿಂದ ಅನ್ನೋದು ವಿಚಾರನ ಬ್ರಹ್ಮವೈವಸ್ವತ ಪುರಾಣದಲ್ಲಿ ಹೇಳ್ತದೆ. ಅಲ್ಲಿ ಇವೆಲ್ಲ ವಿಚಾರ ಬರ್ತದೆ. ಕಲಿಯುಗದ ಪ್ರಥಮ ಪಾದದಲ್ಲಿ ಹೆಣ್ಣಿಗೆ ಅತ್ಯಾಚಾರ, ಕೊಲೆ, ಹೆಣ್ಣಿಗೆ ಅಗೌರವ ಎಲ್ಲ ಆಗುತ್ತೆ. ಹೋಗ್ತಾ ಹೋಗ್ತಾ ಏನಾಗುತ್ತೆ, ಹೆಣ್ಮಕ್ಳು ಕಮ್ಮಿ ಆಗ್ತಾರೆ ಹೀಗೆ ಅಂತ ಎಲ್ಲ ಹೇಳ್ತಾರೆ. ಅದರಿಂದ ನನ್ನ ಅಭಿಪ್ರಾಯದ ಪ್ರಕಾರ ನಮಗೆ ಈ ಹೆಣ್ಣು ಸಂತಾನ ಈಗ ಅರ್ಜೆಂಟಾಗಿ ಬೇಕಾಗಿದೆ. ಇಲ್ಲಾಂದರೆ ಯಾವುದೋ ಜಾತಿ ಲವ್ ಮಾಡಿ ಮದುವೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲಿ ಎಷ್ಟು ಜನಕ್ಕೆ ನಮ್ಮ ಜನಾಂಗದಲ್ಲಿ ಎಣ್ಣೆ ಸಿಗ್ತಿಲ್ಲ ಅಂತಾರೆ. ಬ್ರೋಕರ್ಗೆ ದುಡ್ಡು ಕೊಟ್ಟು ಸಾಕಾಯಿತು, ಎಣ್ಣೆ ಸಿಗ್ತಿಲ್ಲ ನನ್ನ ಮಗನಿಗೆ, ಎಲ್ಲ ದೇವ್ರಿಗೂ ಅರ್ಕೆ ಕಟ್ಟಾಯಿತು, ಎಣ್ಣೆ ಸಿಗ್ತಿಲ್ಲ, ಕಂಡ್ಕೊಂಡವ್ರಿಗೆಲ್ಲ ಸಿಕ್ಕಾಯಿತು. ಕೊನೆಗೆ ಏನು ಡಿಸೈಡ್ ತೊಗೊಂಡಿದ್ದು, ನಿಮ್ಮ ಮಗನಿಗೆ ಯಾವ ಜಾತಿಯಾರು ಹುಡುಗಿ ನೋಡಿ ಮದುವೆ ಮಾಡ್ಕೊಂಬರಪ್ಪ, ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ಅನ್ನೋ ಮೇಲಿದ್ದೀವಿ ಅಂತ ಹೇಳ್ತಾರೆ ತಂದೆ ತಾಯಿ. ತಂದೆಗೆ 60 ವರ್ಷ ರಿಟೈರ್ಡ್ ಆಗಿದೆ, ತಾಯಿಗೆ 57 ವರ್ಷನೋ ಏನೋ ಆಗಿದೆ, ಮಗನಿಗೆ ಇನ್ನೂ ಮದುವೆ ಮಾಡಿಲ್ಲ. ಅದೇ ಕೊರಗು, ನನ್ನ ಮಗನಿಗೆ ಹೆಣ್ಣು ಕೊಡ್ತಿಲ್ಲ, ಯಾಕೆ ಅವನು ಆಟೋ ಡ್ರೈವರ್ ಅಂತ. ಇನ್ನೊಬ್ಬರು ತಂದೆ ತಾಯಿ ಬಂದು ನನ್ನ ಮಗನಿಗೆ ಎಣ್ಣೆ ಸಿಗ್ತಿಲ್ಲ, ಯಾಕೆ ಹೆಣ್ಣು ಸಿಗ್ತಿಲ್ಲ, ನೋಡೋಕೆ ಚೆನ್ನಾಗಿದ್ದಾನಲ್ಲಮ್ಮ, ಇನ್ನೂ ಹುಡುಗ ಇದ್ದಾನೆ ಅಂದರೆ ಎಲ್ಲ ಚೆನ್ನಾಗಿದ್ದಾನೆ, ಎಲ್ಲ ಇದೆ, ನಮಗೊಂದು ಎಕರೆ ಜಮೀನಿದೆ, ಸ್ವಂತ ಮನೆ ಇದೆ, ಹೆಣ್ಣು ಕೊಡ್ತಿಲ್ಲ, ಯಾಕೆ ಕ್ಯಾಬ್ ಡ್ರೈವರ್ ಅಂತೆ. ಕ್ಯಾಬ್ ಡ್ರೈವರು ಕೊಡೋಕ್ಕಾಗಲ್ಲ. ನನ್ನ ಮಗಳಿಗೆ ಏನು ಸೆಕ್ಯೂರಿಟಿ ಇದೆ ನಿಮ್ಮ ಮಗನ ಮದುವೆ ಮಾಡಿದ್ರೆ? ನನ್ನ ನಿಮ್ಮ ಮಗನ ಕೊಟ್ಟರೆ ನನ್ನ ಮಗಳಿಗೆ ಏನು ಸೆಕ್ಯೂರಿಟಿ? ಮುಂದೆ ಸತ್ತೋದ ಅಂತ ಇಟ್ಕೊಳ್ಳಿ, ಕೈ ಬಿಟ್ಬಿಟ್ಟ ಅಂತ ಇಟ್ಕೊಳ್ಳಿ, ನನ್ನ ಮಗಳಿಗೆ ಸೆಕ್ಯೂರಿಟಿ ಏನು? ಇರೋದೊಂದು 1 ಎಕರೆ ಜಮೀನು, ಅದು ನಿಮ್ಮ ಹೆಣ್ಮಕ್ಳಿಗೂ ಹೆಣ್ಮಕ್ಳಿಗೆ ಇಬ್ಬರು ಕೊಡಬೇಕು, ಮಗನಿಗೆ ಕೊಡಬೇಕು. ಎಷ್ಟು ಕುಂಟೆ ಬರ್ತದೆ ನಿಮ್ಮ ಮಗನಿಗೆ? ಇರೋದೊಂದು ಮನೆ ಚಿಕ್ಕದು, ಅದೆಲ್ಲ ಇರ್ತೀರಿ ನೀವು? ನನ್ನ ಮಗಳಿಗೆ ಮಕ್ಕಳಾಯ್ತಪ್ಪ, ದೊಡ್ಡ ಸಂಸಾರ ಆಯಿತು, ಆ ಮನೇಲಿ ಹೆಂಗಿರೋಕ್ಕಾಗತ್ತೆ? ನನ್ನ ಮಗಳಿಗೆ ಸೆಕ್ಯೂರಿಟಿ ಇಲ್ಲ, ಯಾಕೆ ನಿಮ್ಮ ಮಗ ಕ್ಯಾಬ್ ಡ್ರೈವರು, ಆಸ್ತಿ ಇಲ್ಲ, ಮನೆ ಅಷ್ಟು ಜೋರಿಲ್ಲ, ಮತ್ತು ಅವ್ರಿಗೆ ದುಡಿದ್ರೆ ಉಂಟು ಇಲ್ಲ ಏನಿಲ್ಲ, ನನ್ನ ಮಗಳನ್ನ ಹೆಂಗೆ ಬದುಕಿಸ್ತಾನೆ, ಬಾಳಿಸ್ತಾನೆ, ಹೆಣ್ಣು ಕೊಡೋಕ್ಕಾಗಲ್ಲ ಅಂದ್ರಂತೆ. ಒಪ್ಪಂದ ಆಗಿತ್ತಂತೆ ಮುಂಚೆ, ನಿನ್ನ ಮಗ ನಾವು ಹೆಣ್ಣು ಕೊಡ್ತೀವಿ ಅಂತ. ಅವನು ಓದೋದು ಬಿಟ್ಬಿಟ್ಟು ಕ್ಯಾಬ್ ಡ್ರೈವರ್ ಆಗಿಬಿಟ್ಟು, ಯಾವಾಗ ಕ್ಯಾಬ್ ಡ್ರೈವರ್ ಆಗಿಬಿಟ್ಟ ಚೇಂಜ್ ಆಗಿಬಿಟ್ರು. ಈಗ ನನ್ನ ಮಗನಿಗೆ ಮಾತು ಕೊಟ್ಟಿದ್ರು ಮದುವೆ ಮಾಡ್ಕೊಡ್ತೀನಿ ಅಂತ, ಈಗ ಕ್ಯಾಬ್ ಡ್ರೈವರು ಅಂತ ಕೊಡ್ತಿಲ್ಲ, ಇದಕ್ಕೆ ಏನಾದ್ರು ಮಂತ್ರ ಇದೆಯಾ ಅಂತ ಕೇಳಕ್ಕೆ ಬಂದಿದ್ರು. ನೋಡಿ ಯಾವ ಲೆವೆಲ್ಗೆ ಹೋಗ್ತಿದೆ. ಕೊನೆಗೆ ಹೆಂಗಾಗುತ್ತೆ, ನಾನು ಯುಗಾದಿ ಹಬ್ಬದ ದಿನ ಭವಿಷ್ಯ ಹೇಳಿದೆ, ಹೆಣ್ಣು ಸಿಗದೆ ಇರೋದ್ರಿಂದ
20 ವರ್ಷ ಹುಡುಗ 50-60 ವರ್ಷ ಮುದುಕಿನ ಮದುವೆ ಮಾಡ್ಕೊಳ್ತಾನೆ. ನಾನು ಹೇಳಿದ್ದೀನಿ, ಈಗ ಅದು ನಡೀತದೆ ಈ ವರ್ಷ ವಿಶ್ವಾವಸ ಸಂವತ್ಸರದಲ್ಲಿ. ಇನ್ಮೇಲೆ ಶುರು. ವಯಸ್ಸಾದ ಮುದುಕ ಚಿಕ್ಕ ಹುಡುಗಿನ ಮದುವೆ ಮಾಡ್ಕೋತಾನೆ. ಹೆಣ್ಣಿಲ್ಲ ಈಗ. ಚಿಕ್ಕ ಹುಡುಗರು 15, 20, 25, 30 ವಯಸ್ಸಿನವರು 24-23 ವರ್ಷದವರೆಲ್ಲ 40 ಆಂಟಿನ ಮದುವೆ ಆಗ್ತಾಯಿದ್ದಾರೆ. ಸಿಗ್ತಿಲ್ಲ. ಹೆಣ್ಣಿನ ಕೊರತೆ ಅಷ್ಟಿದೆ. ಹೆಣ್ಣು ಮಕ್ಕಳನ್ನು ಅಸಡ್ಡೆಯಾಗಿ ನೋಡಬೇಡಿ. ವಯಸ್ಸಾದಂಥ ಕಾಲಕ್ಕೆ ನಮ್ಮ ಹೆಣ್ಮಕ್ಳೇ ಕಾಪಾಡೋದು. ಮನೆಗೊಂದು ಹೆಣ್ಮಗು ಜನನ ಆದರೆ ಪಿತೃದೇವತೆಗಳಿಗೆ ಮೋಕ್ಷ ಅಥವಾ ಮುಕ್ತಿ ಸಿಗ್ತದಂತೆ. ಇದು ತ್ರಿಪುರ ರಹಸ್ಯ ಅನ್ನೋ ಗ್ರಂಥದಲ್ಲಿ ಹೇಳ್ತಾರೆ. ಆದ್ದರಿಂದ ಮನೆಯಲ್ಲಿ ಹೆಣ್ಮಕ್ಳು ಉಡಬೇಕು. ಹೆಣ್ಮಕ್ಳಿಗೆ ನೀವು ಗಂಡು ಮಕ್ಕಳು ನಾಳೆ ನಿಮ್ಗೆ ಹೊಡೆದು ಬಡ್ದು ಮನೆಯಿಂದ ಹಾಕ್ಬಿಟ್ರೆ ಅಟ್ಲೀಸ್ಟ್ ಹೆಣ್ಮಕ್ಳು ಓಡೋಡಿ ಬಂದು ನಿಮ್ಗೆ ಕರ್ಕೊಂಡು ಮನೇಲಿ ಸಾಕ್ತಾರೆ ಸಾಯೋ ತನಕನಾದ್ರು. ಅದಕ್ಕಾದರೂ ಹೆಣ್ಮಕ್ಳು ಬೇಕು. ಅದರಿಂದ ಹೆಣ್ಮಕ್ಳ ಬಗ್ಗೆ ಅಸಡ್ಡೆ ಮಾಡಬೇಡಿ. ಹೆಣ್ಮಗು ಅಂತೇಳಿ ಅಬಾರ್ಷನ್ ಮಾಡಿಸ್ಬೇಡಿ. ಹೆಣ್ಮಗು ಆಯ್ತಂತ ಅದನ್ನು ಸಾಯಿಸಬೇಡಿ. ಹೆಣ್ಮಗು ಆಗೋಯ್ತಲ್ಲ ಅಂತೇಳಿ ಇನ್ನೊಬ್ರು ಕೊಡಬೇಡಿ. ಹೆಣ್ಮಕ್ಳು ಆಗೋಯ್ತಲ್ಲ ಅಂತ ಅದನ್ನು ತಿರಸ್ಕರಿಸಿ ಬೆಳೆಸಬೇಡಿ. ಅದಕ್ಕೆ ಸರಿಯಾಗಿ ಊಟ ಕೊಡಲ್ಲ, ಬಟ್ಟೆ ಕೊಡಲ್ಲ, ಹೆಣ್ಮಗು ಅಂತೇಳಿ ಭಾಳ ಇದೆ. ಇದೆಲ್ಲ ಮಾಡೋದ್ರಿಂದ ನಿಮ್ಮ ಆತ್ಮಕ್ಕೆ ಭಾಳ ಅಗೌರವ, ಮಹಾಪಾಪ. ಅದರಿಂದ ಒಂದೊಳ್ಳೆ ಹೆಣ್ಮಗು ಬೇಕು ಅಂದರೆ ಏನು ಮಾಡಬೇಕು ನೋಡಿ. ಹೆಬ್ಬೆಟ್ಟು ಶುಕ್ರ ಗ್ರಹ. ಶುಕ್ರ ಸ್ತ್ರೀ ಗ್ರಹ. ಇವೆರಡು ಹಿಂಗೆ ಕ್ರಾಸ್ ಮಾಡಿಕೊಂಡು ಉಳಿದಿದ್ದೆಲ್ಲ ಹಿಂಗೆ ಇಡಬೇಕು. ಹೀಗೆ ನೋಡಿ, ಈ ರೀತಿ ಹೆಬ್ಬೆಟ್ಟು ಮೇಲೆ ಹೆಬ್ಬೆಟ್ಟು ಇಡಿ. ಈಗಿಟ್ಟಾಗ ಬಾಡಿ, ಮೈಂಡ್, ಸೋಲ್, ದೇಹ, ಮನಸ್ಸು, ಆತ್ಮ ಮೂರಕ್ಕೂ ಕವಚ ಆದಂಗೆ ಆಗತ್ತಂತೆ. ನೋಡಿ, ಈ ಹೆಬ್ಬೆಟ್ಟು ಹೀಗೆ ಕ್ಲೀನಾಗೆ ಇದೆಲ್ಲ ಇದು ಒಂದು ರೀತಿ ಸ್ತ್ರೀಗೆ ಒಂದು ಬಾಲ್ಯ ತ್ರಿಪುರ ಸುಂದರಿ ಥರ ಕಾಣುತ್ತಿದ್ದು. ಈಗ ಇಟ್ಕೋಬೇಕು. ಈಗ ಇಟ್ಕೊಂಡು ಓಂ ತ್ರಿಪುರಾ ದೇವೈ ಚ ವಿದ್ಮಹೇ. ತ್ರಿ ಅಂದರೆ ಬಾಡಿ, ಮೈಂಡ್, ಸೋಲ್, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ದೇಹ, ಮನಸ್ಸು, ಆತ್ಮ, ಸತ್ವ, ರಜೋ, ತಮಗುಣ. ಈ ಮೂರನ್ನು ಹೊಂದಿರುವಂಥ ವಿಶೇಷ ಎನರ್ಜಿ ಲೆವೆಲ್ ಅಂದರೆ ತ್ರಿಪುರಾದೇವಿ. ಅದಕ್ಕೆ ತ್ರಿಪುರಾದೇವೇಶ್ಚ ವಿದ್ಮಹೇ ಪರಮೇಶ್ವರ್ಯೈ ಧೀಮಹಿ ತನ್ನೋ ಕನ್ಯಾ ಪ್ರಚೋದಯಾತ್. ಓಂ ತ್ರಿಪುರಾದೇವೇಶ್ಚ ವಿದ್ಮಹೇ ಪರಮೇಶ್ವರ್ಯೈ ಧೀಮಹಿ ತನ್ನ ಕನ್ಯಾ ಪ್ರಚೋದಯಾತ್. ತನ್ನೋ ಕನ್ಯಾ ಪ್ರಚೋದಯಾತ್. ಕನ್ಯಾ ಅಂತಂದರೆ ಆರೋಗ್ಯವಂತ, ರೂಪವಂತ, ಗುಣವಂತ, ಆಯುಷ್ವಂತ, ಸಕಲ ವಿದ್ಯಾಪಾರಂಗತೆ ಮತ್ತು ಕುಲಕ್ಕೆ, ಜಗತ್ತಿಗೆ, ಸಮಾಜಕ್ಕೆ ಗೌರವ ತರುವಂಥ ಹೆಣ್ಣು ಸಂತಾನ ಆಗಬೇಕು ಅಂಥೇಳಿ ಕೇಳುವಂಥ ತ್ರಿಪುರಾದೇವಿ ಗಾಯತ್ರಿ ಮಂತ್ರ ಇದು. ಅದಕ್ಕೆ ಈ ರೀತಿ ಇಟ್ಕೋಬೇಕು. ಒಂದು ಹಸ್ತದ ಮೇಲೆ ಇನ್ನೊಂದು ಹಸ್ತ ಇಟ್ಟು ಹೆಬ್ಬೆಟ್ಟು ಜೋಡಿಸಿ ಈಗ ಇಟ್ಕೊಳ್ಳಿ. ಓಂ ತ್ರಿಪುರಾದೇವೇಶ ವಿದ್ಮಹೇ ಪರಮೇಶ್ವರ್ಯ ಧೀಮಹಿ ತನ್ನ ಕನ್ಯಾ ಪ್ರಚೋದಯಾತ್ ಅಂತ ಈ ರೀತಿ ದಿನ ಬೆಳಗ್ಗೆ ಸಂಜೆ ಹೇಳ್ತಾ ಇದ್ದರೆ ನಿಮ್ಮಲ್ಲಿ ಎಕ್ಸ್ ಕ್ರೋಮೋಸೋಮ್ಸ್ ಜಾಸ್ತಿ ಆಗ್ತದೆ. ಹೆಣ್ಮಕ್ಳಲ್ಲಿ ಎಕ್ಸ್ ಕ್ರೋಮೋಸೋಮ್ಸ್, ಜೆಂಟ್ಸಲ್ಲಿ ಎಕ್ಸ್ ಆ್ಯಂಡ್ ವೈ ಕ್ರೋಮೋಸೋಮ್ಸ್. ಈ ಮಂತ್ರಶಕ್ತಿಯಿಂದ ಗರ್ಭಕೋಶ ಕ್ಲೀನ್ ಆಗುತ್ತೆ. ಎಂಡೋಮೆಟ್ರಿಯಮು, ಪೆರಿಮೆಟ್ರಿಯಮ್, ಮಯೋಮೆಟ್ರಿಯಮ್ ಅಂತ 3 ಗರ್ಭಚೀಲಗಳಿದ್ದಾವೆ. ಆ ಚೀಲದಲ್ಲಿ ತ್ರಿ ಅಂದರೆ ಎಂಡೋಮೆಟ್ರಿಯಮ್ಮು, ಮಯೋಮೆಟ್ರಿಯಮ್ಮು, ಈ 3 ಚೀಲಗಳಲ್ಲಿ ಮತ್ತು ಸರ್ವಿಕ್ಸ್ ಅಂತ ಗರ್ಭಕೋಶ ಕೂತಿರೋ ಪೀಠ, ಅದು ಸರ್ವಿಕ್ಸ್. ಒಂದು ಗರ್ಭಕೋಶ ಕೂತಿರೋದು ಒಂದು ಮಾಂಸದ ಮುದ್ದೆ, ಸರ್ವಿಕ್ಸ್. ಅದು ಭಾಳ ಬಲ ಬಂದು ಪುಷ್ಟಿಯನ್ನು ಗರ್ಭಕ್ಕೆ ಕೊಟ್ಟು ಎಕ್ಸ್ ಕ್ರೋಮೋಸೋಮ್ಸು ಮತ್ತು ಗಂಡನ ಎಕ್ಸ್ ಕ್ರೋಮೋಸೋಮ್ಸು ಎರಡು ಕನೆಕ್ಟ್ ಆಗಿ ಸ್ತ್ರೀ ಪಿಂಡ, ಹೆಣ್ಣು ಪಿಂಡ ಉತ್ಪತ್ತಿ ಆಗುತ್ತಂತೆ. ಓಂ ತ್ರಿಪುರಾ ದೇವೇಶ್ಚ ವಿದ್ಮಹೇ ಪರಮೇಶ್ವರ್ಯ ಧೀಮಹಿ ತನ್ನ ಕನ್ಯಾ ಪ್ರಚೋದಯಾತ್. ಈ ಮಂತ್ರ ಹೇಳ್ತಾಗ ಪ್ರತಿ ತಿಂಗಳು ಹೆಂಗಸು ಮುಟ್ಟಾದಾಗ ಒಂದು ಅಂಡಾಣು ಬಿಡುಗಡೆ ಆಗುತ್ತೆ, ಎಕ್ಸ್ ಅಂಡಾಣು. ಆ ಅಂಡಾಣುಗೆ ಇನ್ನೊಂದು ಎಕ್ಸ್ ಅಂಡಾಣು ಜಾಯ್ನ್ ಆಗುತ್ತೆ ಗಂಡನ ವೀರ್ಯದಲ್ಲಿ. ಹಾಗೆ 2 ಕ್ರೋಮೋಸೋಮ್ಸ್ಗಳು ಮ್ಯಾಚ್ ಆಗಿ ಗರ್ಭದಲ್ಲಿ ಹೆಣ್ಣು ಸಂತಾನ ಬರುತ್ತೆ. ಈ ಗಾಯತ್ರಿ ಮಂತ್ರ ಹೇಳೋದ್ರಿಂದ ರೂಪವಂತೆ, ಆರೋಗ್ಯವಂತೆ, ಗುಣವಂತೆ, ವಿದ್ಯಾವಂತೆ, ಪ್ರಖ್ಯಾತಿಯಾಗುವಂಥವಳು, ತಾನು ಹುಟ್ಟು ಬೆಳೆದ ಮನೆಗೆ ಕೀರ್ತಿ, ಗೌರವ, ಸನ್ಮಾನವನ್ನು ತರುವಂಥ ಹೆಣ್ಣು ಸಂತಾನಕ್ಕೆ ಈ ದೇವಿ ಆಶೀರ್ವಾದ ಮಾಡ್ತಾಳಂತೆ, ತ್ರಿಪುರಾದೇವಿ. ಇದಕ್ಕೆ ತ್ರಿಪುರ ಸುಂದರಿ ದೇವಿ ಅಂಥೇಳಿ. ಇದು ಭಾಳ ವಿಶೇಷವಾದಂಥದ್ದು. ಇದನ್ನು
ಹೆಂಗಸರು ಇದು ಜಪ ಮಾಡ್ತಿದ್ರೆ, ಗಂಡಸರು ಕೂಡ ಜಪ ಮಾಡ್ತಿದ್ರೆ ತನ್ನ ವೀರ್ಯ ಶಕ್ತಿಯಿಂದ ಮತ್ತು ಅಂಡಾಣುವಿನ ಶಕ್ತಿಯಿಂದ XX ಕ್ರೋಮೋಸೋಮ್ ಸೇರಿಕೊಳ್ಳುತ್ತೆ. ಆವಾಗ ಹೆಣ್ಣು ಸಂತಾನ ಆಗುತ್ತೆ. ಹೀಗೆ ಹಿಂದಿನ ಕಾಲದಲ್ಲಿ ಹೆಣ್ಣು ಸಂತಾನನೇ ಬೇಕು ಅಂದರೆ ಈ ಥರ, ಗಂಡು ಸಂತಾನ ಬೇಕು ಅಂದ್ರೆ ಮಾಡ್ಕೋತಾಯಿದ್ರು. ಅದೊಂದು ವಿಶೇಷತೆ ಆವತ್ತಿನ ಕಾಲದಲ್ಲಿ. ಧೃತರಾಷ್ಟ್ರ ಗಾಂಧಾರಿಗೆ 108 ಮಕ್ಕಳಂತೆ ಅವ್ರಿಗೆ. ಅದರಲ್ಲಿ ಹೆಣ್ಣು ಗಂಡು ಎಲ್ಲರೂ ಇದ್ದರು. ಅದರಲ್ಲಿ ಅವರವರು ಮನೋ ಇಚ್ಛಾ ಕರ್ಮವಾಗಿ ಒಂದೊಂದು ಸಲ ಅವಳಿ ಜವಳಿ ತ್ರಿವಳಿ ಆಗ್ತಿತ್ತಂತೆ ಗಾಂಧಾರಿಗೆ. ಅದೆಲ್ಲ ಮಹಾಭಾರತದಲ್ಲಿ ಬರೋ ಒಂದು ವಿಶೇಷ ಕಥೆ. ಹೀಗಾಗಿ ಅವರು ಸಂತಾನೋತ್ಪತ್ತಿಗೆ ನಾವು ತಡಿಬಾರ್ದು. ನಾವು ತುಂಬ ಕಡು ಬಡವರು, ನಮ್ಗೆ ಸಾಕೋಕ್ಕಾಗಲ್ಲ, ಬೆಳೆಸೋಕ್ಕಾಗಲ್ಲ ಅಂದರೆ ನೀವು ಮುಡೋ ಮಗು ಆ ಕಾಲ್ಗುಣದಿಂದ ನಿಮಗೆ ದರಿದ್ರಲ್ಲ ನಾಶ ಆಗಿಬಿಡ್ತದೆ. ನೋಡಿ, ಒಂದು ಯಾರೋ ಒಬ್ಬರು ಮನೇಲಿ ಮಗು ಆಯಿತು, ಮಗು ಆದಮೇಲಿಂದ ಅವರಿಗೆ ಭಾಳಷ್ಟು ಐಶ್ವರ್ಯ ಪ್ರಾಪ್ತಿ ಆಯಿತು. 25 ವರ್ಷದ ಕೋರ್ಟಲ್ಲಿ ಇದ್ದ ಕೇಸು ಮಗು ಹುಟ್ಟಿದ 1ನೇ ದಿನಕ್ಕೆ ಜಡ್ಜ್ಮೆಂಟ್ ಆಗೋಯ್ತು. ನೋಡಿ, ಮಗು ಜನನ ಅಲ್ಲಿ ಕೋರ್ಟಲ್ಲಿ ಜಯ ಆಯಿತು. ಮಗು ಬೆಳೀತಾ ಇದ್ದಂಗೆ ಅವನ ಅಪ್ಪ ಕೆಲಸ ಸಿಕ್ತು, ಎಲ್ಲ ಮಾಡಿ ಈಗ ಒಂದು ಸೈಟ್ ತೊಗೊಂಡಿದ್ದಾನೆ. ಮಗು ಹುಟ್ಟಿದ 2 ವರ್ಷದಲ್ಲೂ ಸೈಟ್ ತೊಗೊಂಡಾದರೆ ಆ ಮಗು ಹುಟ್ಟಿದ ಫಲ ಹಂಗಿದೆ. ಅದು ಗಂಡು ಮಗು ಹುಟ್ಟಿದ್ದಾನೆ, ಮೊದಲನೇ ಮಗ ಏನೂ ಇಲ್ಲ, ಎಲ್ಲ ಕಳ್ಕೊಂಡ. ಮಗ ಹುಟ್ಟಿದ ಮೇಲೆ ಆಕ್ಸಿಡೆಂಟ್ ಆಯಿತು, ಮಗ ಹುಟ್ಟಿದ ಮೇಲೆ ಎಲ್ಲ ಕಳ್ಕೊಂಡ. ಈಗ ಹೆಣ್ಮಗು ಹುಟ್ಟಿದ ಮೇಲೆ ಅವ್ನಿಗೆ ಕೋರ್ಟ್ ಕೇಸ್ 25 ವರ್ಷ ನಡೆದಂಥ ಕೇಸು ಜಡ್ಜ್ಮೆಂಟ್ ಆಯಿತು. ಈಗ ಅವ್ನಿಗೆ 2 ಕೋಟಿ ರೂಪಾಯಿ ಜಮೀನು ಬಂತು. ಜಮೀನು ಮೇಲೆ ಕೇಸ್ ಹಾಕಿತ್ತು, ಯಾರೋ ಹಾಕಿದ್ದಕ್ಕೆ ಕೋರ್ಟ್ ಜಡ್ಜ್ಮೆಂಟ್ ಆಯಿತು. ಭಾಳ ಈಗ ಕಾರು ಮನೆ ಎಲ್ಲ ಮಾಡೋಕ್ಕೆ ಹೊರಟಿದ್ದಾನೆ. ಆ ಕಾಲ್ಗುಣ ಆಗಿದೆ. ಹೆಣ್ಮಕ್ಳು ಬಂದಬೇಕು, ಮನೇಲಿ ಉಡಬೇಕು. ಅದರಿಂದ ಹೆಣ್ಮಕ್ಳು ಬೇಕು ಅನ್ನೋರು ಇದು ಮಾಡಿ. ಇದು ಮುದ್ರಾ ಮಂತ್ರ ತಂತ್ರ. ಏನು ತ್ರಿಪುರಾದೇವಿ ಅಂಥೇಳಿ ನೀವು ದಿನನಿತ್ಯ ನಿಮ್ಮ ಮನೆ ಹೆಣ್ದೇವರಿಗೆ ತ್ರಿಪುರಾದೇವಿ ಅಂತ ಹೆಸರಿಟ್ಬಿಟ್ಟು ಪೂಜೆ ಮಾಡಿ, ನಿಮ್ಮ ಕುಲದೇವಿಗೆ ನೀವು ಆಗಾಗ ಹೋಗಿ ಅರ್ಚನೆ ಮತ್ತು ಅಭಿಷೇಕ, ಸೀರೆ ಉಡಿಸೋದು, ದೇವರು ಧೂಪ ದೀಪ ಮಾಡಿಸೋದು ಮಾಡ್ತಿದ್ರೆ ನಿಮ್ಮ ಮನೆಯಲ್ಲಿ ಒಂದು ವಿಶೇಷವಾದಂಥ ಮಗು ಜನನ ಆಗುತ್ತೆ. ಆ ಮಗು ನಿಮಗೆ ಜಗತ್ತಿಗೆ ಕೀರ್ತಿ ಕೊಡುವಂಥದ್ದಲ್ದೇ ಮದುವೆ ಆದ ಹೋದ್ಮನೆಗೂ ಕೂಡ ಒಂದು ಒಳ್ಳೆ ಐಶ್ವರ್ಯ ಸಂಪತ್ತನ್ನು ಕೊಡುವಂಥ ಲಕ್ಷಣ ಆ ಮಗುಗೆ ಬರ್ತದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನಮ್ಮ ಹಳೆ ಎಪಿಸೋಡ್ಸ್ ಯಾರು ನೋಡೋಕ್ಕಾಗಿಲ್ವೋ ಅವರು ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಒಂದು ಬಟನ್ ಇದೆ, ಅದನ್ನು ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲೂ ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಸಾಯಿರಾಮ್.